ಆ್ಯಂಡ್ ನಿಮಗೆ ಗೊತ್ತಿರಲಿ, ದ ಮೋಸ್ಟ್ ಕಾಮನ್ ಪೇನ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಪೀಪಲ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ, ಇಟ್ ಇಸ್ ನೀ ಪೇನ್, ಮಂಡಿ ನೋವು. ಅಪ್ರಾಕ್ಸಿಮೇಟ್ಲಿ 23.6% ಆಫ್ ನಮ್ಮ ಪಾಪ್ಯುಲೇಷನ್ನ ಇದು ಬಾಧಿಸ್ತಾ ಇದೆ. ಫಾಲೋಡ್ ಬೈ ಲೋಯರ್ ಬ್ಯಾಕ್ ಪೇನ್ ಆ್ಯಂಡ್ ಹೆಡೇಕ್. ಆ್ಯಂಡ್ ಪೀಕ್ ಬೋನ್ ಮಾಸ್ನ ನಾವು ಹ್ಯೂಮನ್ಸ್ ಒಂದು ಲೇಟ್ 20s to early 30s ಅಲ್ಲಿ ರೀಚ್ ಆಗ್ತೀವ. ಹೌದು, ಪೀಕ್ ಬೋನ್ ಮಾಸ್ 25-30 ವರ್ಷ ಅಂತ ಹೇಳ್ಕೊಬೋದು. ಸೊ ಅಲ್ಲಿವರೆಗೂ ನೀವು ಮಾಡೋ ಆ್ಯಕ್ಟಿವಿಟೀಸ್ ಏನೇನು, ಅಲ್ಲಿವರೆಗೂ ನೀವು ಮಾಡೋ ಎಕ್ಸಸೈಸ್ ಆಗಲಿ, ಅಲ್ಲಿವರೆಗೂ ಮಾಡೋ ನಿಮ್ಮ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ. ಓಕೆ. ಸೊ 30 ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮ್ಯಾಕ್ಸಿಮಮ್ ಬಿಲ್ಡ್ ಆಗುತ್ತೆ. 30 ವರ್ಷದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಚೈಲ್ಡ್ಹುಡ್ ನ್ಯೂಟ್ರಿಷನ್ ಆಗಲಿ, ಚೈಲ್ಡ್ಹುಡ್ ಆಕ್ಟಿವಿಟೀಸ್ ಆಗಲಿ, ನೀವು ಎಷ್ಟು ಬೋನ್ ಅಂದ್ರೆ ಬರೀ ಕ್ಯಾಲ್ಶಿಯಂ ಬೇಕು ಅನ್ಕೋತಾರೆ, ಬರೀ ಕ್ಯಾಲ್ಶಿಯಂ ಸಾಲದು. ಎ ಡಯಟ್ ರಿಚ್ ಇನ್ ಪ್ರೋಟೀನ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಪ್ರೋಟೀನ್ ಫಾರ್ಮ್ಸ್ ದ matrix, or it is the framework on which the calcium is laid down upon. So first 30 years physical activity, simple thing, sports or anything which the child likes. 30 years admele what is important is continuing the protein rich diet. Second is taking calcium, magnesium and vitamin D. ಮತ್ತೆ there is a very important thing called as strength training or resistance training ಅಂತ ಹೇಳ್ತೀವಿ. Men by virtue of their sex are prone for heart attack and strokes. ಹೆಣ್ಮಕ್ಕಳಲ್ಲಿ ಏನು ಕಾಮನ್ನು, ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಸೊ ವಿಮೆನ್ ನೀಡ್ ಮೋರ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ದೆನ್ ದೇರ್ ವಾಕಿಂಗ್. ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇನ್ವಾಲ್ವ್ಸ್ ಲೋಡಿಂಗ್ ದೇರ್ ಬೋನ್ ಅಂತ ಹೇಳ್ತೀವಿ. ಸ್ಕಿಪ್ಪಿಂಗ್ ಇರ್ಬೋದು, ಜಂಪಿಂಗ್ ಇರ್ಬೋದು, ಜಿಮ್ಮಲ್ಲಿ ಹೋಗಿ ವೇಟ್ಸ್ ಎತ್ತೋದಾಗಿರ್ಬೋದು, ಇಲ್ಲ ಸಿಂಪಲ್ ಮನೇಲಿ ಒಂದಿಷ್ಟು ಡಂಬೆಲ್ಸ್ ತೊಗೊಂಡು ಎಕ್ಸಸೈಸ್ ಮಾಡಿದರೆ ಸಾಕು, ನಿಮ್ಮ ಬೋನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಬೈ ನ್ಯಾಚುರಲಿ ಬೋನ್ಸ್ ಆರ್ ವೆರಿ ಸ್ಟ್ರಾಂಗ್ ಅಲ್ವಾ? ಇಟ್ ಇಸ್ ಸ್ಟ್ರಾಂಗರ್ ದ್ಯಾನ್ ಸ್ಟೀಲ್ ಬೈ ವೇಟ್ ಅಂತ ಹೇಳಲಾಗುತ್ತೆ, ಅಂದರೆ ಪೌಂಡ್ ಟು ಪೌಂಡ್ ಬೇಸಿಸಲ್ಲಿ ಕಂಪ್ಯಾರಿಸನ್ ತಗೊಂಡಾಗ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಮ್ಯಾಚ್ ಬಾಕ್ಸ್ ಕ್ಯಾಲ್ಕುಲೇಷನ್ ಅಂತ ಇದೆ. ಅಂದರೆ ಒಂದು ಕ್ಯೂಬಿಕ್ ಇಂಚ್ ಆಫ್ ಬೋನ್, ರಫ್ಲಿ ಒಂದು ಮ್ಯಾಚ್ ಬಾಕ್ಸ್ನ ಸೈಜ್ನ ಬೋನ್ ಆಲ್ಮೋಸ್ಟ್ 9,000 ಕಿಲೋಗ್ರಾಮ್ ಆಫ್ ತೂಕನ ತಡೆಯಬಲ್ಲದು, ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ.